ಮುಳುಗುವ ವೇಳೆಯಲ್ಲಿ ಕರಗಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರಗಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರಗಿಡಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ, ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಪರಮೋನ್ನತ ದೇವರಿಗೆ ಆರಾಧನೆ. ಆರಾಧನೆ ಆರಾಧಿಸೋಣ. ಆರಾಧನೆ ಸ್ತೋತ್ರ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, 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 ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಪರಿಹಾರ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಆರಾಧನೆ ಆರಾಧಿಸೋಣ. ಸ್ವರವೆತ್ತಿ ಎಲ್ಲರೂ ಆಡುತ್ತಾ ಸ್ತುತಿಸುತ್ತಾ ಪ್ರಭುವನ್ನು ಆರಾಧಿಸೋಣ. ಹೋಸನ್ನಾ 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 ಹೋಸನ್ನಾ. ದೇವದೂತರಿಂದ ಆರಾಧಿಸಲ್ಪಡುವ ಪ್ರಭು ಯೇಸುವೆ, ಸ್ವರ್ಗ ಪರಿವಾರವು ನಿಮ್ಮನ್ನು ಆರಾಧಿಸುತ್ತೇವೆ. ಸ್ವರ್ಗದಲ್ಲಿರುವ ಸಂತರು, ಪ್ರೇಷಿತರು, ರಕ್ತಸಾಕ್ಷಿಗಳು, ನೀತಿವಂತರು, ಸ್ವರ್ಗ ಪರಿವಾರವು, ಕೆರೂಬಿಗಳು, ಸೆರಾಫಿಯರು, 24 ಸಭಾ ಪ್ರಮುಖರು, ಕೋಟ್ಯಾನು ಕೋಟಿ ದೇವದೂತರಿಂದ ಆರಾಧಿಸಲ್ಪಡುವ ಪ್ರಭು ಕ್ರಿಸ್ತರೇ, ನಮ್ಮನ್ನು ನಿಮಗರ್ಪಿಸಿ ಆರಾಧಿಸುತ್ತೇವೆ. ನಮ್ಮನ್ನು, ನಮ್ಮ ಜೀವಿತವನ್ನು ಅರ್ಪಿಸಿ ಆರಾಧಿಸುತ್ತೇವೆ. ನಮ್ಮ ಬಲಹೀನತೆಗಳನ್ನು ಅರ್ಪಿಸಿ ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮ ದುರ್ಬಲತೆಗಳನ್ನು ಒಪ್ಪಿಸಿ ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮಲ್ಲಿರುವಂತಹ ಎಲ್ಲ ಪಾಪಮಯ ಸ್ವಭಾವವನ್ನು ಅರ್ಪಿಸಿ ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮ ಕಷ್ಟ ಸಂಕಷ್ಟಗಳನ್ನು ನಿಮಗೆ ಅರ್ಪಿಸಿ ಆರಾಧಿಸುತ್ತೇವೆ. ಓ ದೇವರ ಪುತ್ರನೇ, ಪ್ರಭು ಯೇಸುವೇ, ಇಮ್ಮಾನುವೇಲರೇ, ಅಭಿಷಿಕ್ತರಾದ ಲೋಕೋದರಕರೇ, ನನ್ನನ್ನು ಪ್ರೀತಿಸುವ ದೇವರೇ, ನನ್ನನ್ನು ಕ್ಷಮಿಸುವ ದೇವರೇ, ನನ್ನನ್ನು ಸಂತೈಸುವ ದೇವರೇ, ನನ್ನನ್ನು ಅಪ್ಪಿಕೊಳ್ಳುವ ದೇವರೇ, ನನಗೆ ಕೃಪೆ ನೀಡುವ ಪ್ರಭುವೇ, ನನ್ನನ್ನು ಬಲಪಡಿಸುವ ಪ್ರಭುವೇ, ನಿಮಗೆ ಆರಾಧನೆ. ಪಾಪದ ಪೇರನ್ನು
ನನ್ನಿಂದ ಕಿತ್ತೆಸೆವ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆವ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆವ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆವ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡುವ, ರೋಗದ ವೇದನೆಗೆ ಸೌಖ್ಯವ ನೀಡುವ ಆರೋಗ್ಯದಾಯಕನೇ ಆರಾಧನೆ. ಆರೋಗ್ಯದಾಯಕನೇ ಆರಾಧನೆ. ಆರಾಧನೆ 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 ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ, ಯೇಸುವೆ ಸ್ತೋತ್ರ, ಯೇಸುವೆ ನಮನ. Hallelujah, 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 hallelujah. Aradhane, 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 aradhane. Hallelujah, 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 hallelujah. Oh Yeshuve, Nande Yeshuve, oh Yeshuve, Nande Yeshuve. Aradhane, 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 aradhane. Hallelujah, 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 ಎಲ್ಲಾ ಗಣಮಾನ ಸ್ತುತಿಸ್ತೋತ್ರ ಹಲ್ಲೆಲೂಯಾ. ಪ್ರಭು ಯೇಸುವೆ ಆರಾಧನೆ. ಹಲ್ಲೆಲೂಯಾ. ಯೇಸುವೇ ದಾವೀದ ಕುಲಪುತ್ರನೇ, ನಮ್ಮ ಮೇಲೆ ಕರುಣೆ ತೋರುವ ದೇವರೇ, ಯೇಸುವೇ ಎಲ್ಲಾ ಮಹಿಮೆ ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನೆ, 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 ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬಾಯೇಸುವೆ ನನ್ನ ಯೇಸುವೆ, ಬಾಯೇಸುವೆ ನನ್ನ ಯೇಸುವೆ. ಆರಾಧನೆ, ಆರಾಧನೆ, ಆರಾಧನೆ,
ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ, ಯೇಸುವೆ ಕೃತಜ್ಞತೆ, ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಕೀರ್ತನೆಗಳು ಕೀರ್ತನೆಗಳು 32 ಕೀರ್ತನೆಗಳು 32. ಯಾರ ಪಾಪ ಪರಿಹಾರವಾಗಿದೆ. ಇದನ್ನ ನಾವು ಮೈಕಲ್ಲಿ ಓದೋಣ. ಮುಂದೆ ಬನ್ನಿ, ಮೈಕ್ ಯಾರ ಹತ್ರ ಇದೆ ಅವರ ಓದಿ, ಎಲ್ಲರೂ ಕೇಳಿಸ್ಕೊಳ್ಬೇಕು ಈ ಕೀರ್ತನೆಯನ್ನ. ಯಾರೆಲ್ಲ ಬೈಬಲ್ ತಂದಿದ್ದೀರಾ ದಯವಿಟ್ಟು ಕೀರ್ತನೆ 32 ತೆಗೀರಿ ಮತ್ತು ಅದನ್ನ ಗಮನದಿಂದ ಕೇಳಿ. ಬೈಬಲ್ ಇಲ್ಲದೆ ಇರೋರು ಗಮನದಿಂದ ಕೇಳಿ, ಬೈಬಲ್ ಇರೋರು ಅದನ್ನ ತೆಗೆದು ಯಾರು ಓದ್ತಾ ಇದ್ದಾರೋ ಅವರ ಜೊತೆ ನೀವು ಕೂಡ ಓದುವಂಥದ್ದು. ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು. ಯಾರಪರಾಧವನ್ನು ಪ್ರಭು ಎಣಿಸಲಿಲ್ಲವೋ, ಯಾರಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು. ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು ದಿನವೆಲ್ಲ ನರಳಿ ಸವೆದು ಹೋದವು ನನ್ನೆಲುಬುಗಳು. ಪ್ರಭುವಿನ ಶಿಕ್ಷಾಹಸ್ತ ನನ್ನ ಮೇಲೆ ಭಾರವಾಗಿತ್ತು ಹಗಲಿರುಳು. ಬೇಸಿಗೆಯ ನೀರಿನಂತೆ ಬತ್ತಿ ಹೋಗಿತ್ತು ನನ್ನ ಶರೀರದ ತಿರುಳು. ಆಗ ನಾನು ನಿವೇದಿಸಿದೆ ನಿನಗೆ ನನ್ನ ಪಾಪವನ್ನು, ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು. ಪ್ರಭು ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳೆ ಎಂದೆನು. ಆಗ ನೀ ಪರಿಹರಿಸಿದೆ ನನ್ನ ಪಾಪ ದೋಷವನ್ನು. ಎಂತಲೇ ಭಕ್ತರೆಲ್ಲರೂ ನಿನ್ನ ಪ್ರಾರ್ಥಿಸಲಿ ಸಕಾಲದಲ್ಲಿ. ಹುಚ್ಚು ಹೊಳೆ ಉಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನದಿರಲಿ. ನೀನೇ ನನಗೆ ಮರೆಯು, ಆಪತ್ತಿನ ಲಾಸರೆಯು, ನನ್ನನ್ನು ಆವರಿಸುವ ಉದ್ಧಾರಕನಾದವು. ಪ್ರಭು ಇಂತೆಂದನು, ಕಲಿಸುವೆ, ನಾನಿನಗೆ ತಿಳಿಸುವೆನು ಸನ್ಮಾರ್ಗವನ್ನು. ಕಟಾಕ್ಷಿಸಿ ನಿನ್ನನು ಈವೆನು ಸದಾಲೋಚನೆಯನ್ನು. ಬುದ್ಧಿಹೀನರಾಗದಿರಿ ಕತ್ತೆ ಕುದುರೆಗಳಂತೆ. ಸ್ವಾಧೀನವಾಗುವು ಕಟ್ಟುಕಡಿವಾಣವಿಲ್ಲದೆ. ದುಷ್ಟರ ಕಷ್ಟ ನಷ್ಟಗಳು ಅನೇಕ. ಪ್ರಭುವನ್ನು ನಂಬಿದವರ ಸುತ್ತ ಮರುಕ. ಸಜ್ಜನರೇ ಸಂತೋಷಿಸಿರಿ, ಉಲ್ಲಾಸಿಸಿರಿ ಪ್ರಭುವಿನಲ್ಲಿ. ಯಥಾರ್ಥ ಚಿತ್ತರೇ ಜಯಕಾರ ಮಾಡಿ ಆತನ ವಿಷಯದಲ್ಲಿ. ದೇವರ ವಾಕ್ಯವಿದು. Praise the Lord. Praise the Lord. Praise the Lord. ಪಾಪ ನಿವೇದನೆ ಸಂಸ್ಕಾರಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೇವೆ. ಪಾಪ ನಿವೇದನೆ ಮಾಡದೆ ಹೋದ್ರೆ ಏನಾಗ್ತದೆ? ಏನಾಗುತ್ತೆ? ಪಾಪ ನಿವೇದನೆ ಸಂಸ್ಕಾರ, ಪಾಪ ನಿವೇದನೆಯನ್ನು ನಾವು ಮಾಡದೆ ಹೋದ್ರೆ ಏನಾಗ್ತದೆ? ನನ್ನ ಮುಖ ನೋಡ್ತಾ ಇದ್ರೆ ಅಲ್ಲಿ ನೋಡಿ, ನಂಗೆ ಗೊತ್ತಿದೆ ನಾನು ಚೆನ್ನಾಗಿದ್ದೀನಿ ಅಂತ. ಈಗ ತಾನೇ ಓದಿದ್ರಲ್ಲ, ಏನ್ ಓದಿದ್ರಿ? 3ನೇ ವಾಕ್ಯ 32:3 ಓದಿ ಜೋರಾಗಿ. ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು. ಪಾಪ ನಿವೇದನೆ ಸಂಸ್ಕಾರವನ್ನು ನಾನು ಸ್ವೀಕಾರ ಮಾಡದೆ, ಪಾಪ ನಿವೇದನೆಗೆ ಹೋಗದೆ, ಪ್ರಾಯಶ್ಚಿತ ಹೃದಯದಿಂದ ನಾನು ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕಾರ ಮಾಡದೇ ಇದ್ದಾಗ ಏನಾಗ್ತದೆ? ದಿನವೆಲ್ಲ ನರಳಿ ಸವೆದು ಹೋದು ನನ್ನ ಎಲುಬುಗಳು. ದೇಹದಲ್ಲಿ ಆರೋಗ್ಯ ಇಲ್ಲ, ಮಾನಸಿಕ ಆರೋಗ್ಯ ಇಲ್ಲ, ಮನಸ್ಸಿಗೆ ದುಃಖ ಎಲ್ಲ ಇದೆ ಮನೆಯಲ್ಲಿ. ಆದ್ರೂ ನೆಮ್ಮದಿ ಅನ್ನುವಂಥದ್ದಿಲ್ಲ, ಶಾಂತಿ ಸಮಾಧಾನ ಅಂತದ್ದಿಲ್ಲ. ಆಲೋಚನೆ ಮಾಡಿ ನೋಡ್ಬೇಕು, ಯಾಕೆ ಈ ರೀತಿ ಆಗ್ತಾ ಇದೆ?
ಪಾಪ ನಿವೇದನೆ ಸಂಸ್ಕಾರವನ್ನು ನಾನು ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡಿದ್ದೇನೆ. ನಾನು ಯಾರಿಗಾದ್ರೂ ಕ್ಷಮಿಸಬೇಕು, ಕ್ಷಮಾದಾನ, ನಾನು ಮಾತಾಡ್ತಾ ಇದ್ದೆ ಅಲ್ವಾ, ಕ್ಷಮಾದಾನ, ಆ ದಾನವನ್ನು ನಾನು ಯಾರಿಗಾದ್ರೂ ಅಗತ್ಯ ಇರುವವರಿಗೆ ಕೊಟ್ಟಿದ್ದೇನೆ. ಇಲ್ಲ, ನಾನು ಕ್ಷಮೆಯನ್ನ ನೀಡದೆ ಅಹಂಕಾರದಿಂದ, ಮತ್ಸರದಿಂದ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಪಾಪ ನಿವೇದನೆ ಮಾಡದೆ ನಾನು ಮೌನದಿಂದಿರಲು ದಿನವೆಲ್ಲ ನರಳಿ ಸವೆದು ಹೋದುವು ನನ್ನ ಎಲುಬುಗಳು. ಅಷ್ಟು ಮಾತ್ರ ಅಲ್ಲ, ಪ್ರಭುವಿನ ಶಿಕ್ಷಾ ಹಸ್ತ ನನ್ನ ಮೇಲೆ ಭಾರವಾಗಿತ್ತು ಹಗಲಿರುಳು. प्रभुविನ शिक्षा हस्ता आमच्या बाबा सर्वीच्या मी म्हणतो मी सांगा एक पटी सांगा कन्नड की कोमणी कोमणी की कन्नड दोन्ही आमच्या जलागे सांगा आमच्या तुमका कच्चे जाय सांगा सांगा आमच्या बाबा सर्वीच्या तुझे नाव पवित्र तुझे राज संताये कोणासो खुशी कोणासो मागीर कशे कशे आमचे पत्ता बुक्सले आम्ही सुकलेला आमचे विषयांत आमचे विरुद्ध बोलून घातक केला, सूख केला, तांकां आमी कशे बक्षिता तशे कशे तशे कशे तशे तशे म्हळ्यार कशे आम्ही बक्षिला बरी तुवें आमकां बक्षी जेजू म्हणजे कोणे शिकयले प्रार्थने जेजू शिकयले प्रार्थने हेगे जेजू पळय कितलो स्मार्ट पळय तूं जर तर तुवें पातळ बक्षिल्यार मात्र तुवें पातळ तुकाय बक्षणे मेळटले म्हणून जेजून शिकोवन दिवचें हर एक दीस आमी म्हणटा आमी मागता हर एक दीस आमच्या प्रार्थನೆ म्हणटा एव्री डे ಪ್ರತಿ ದಿನವೂ ನಾವು ಈ ಪ್ರಾರ್ಥನೆ ಮಾಡ್ತೀವಿ ಪರಲೋಕದಲ್ಲಿರುವ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜ್ಯವಾಗಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಅಂತ ಹೇಳ್ತೇವೆ. ಆದ್ರೆ ನಾವು ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸೋದಕ್ಕೆ ತಯಾರೇ ಇಲ್ಲ. ಮತ್ತೆ ನಮಗೆ ಹೇಗೆ ಪಾಪಕ್ಕೆ ಕ್ಷಮೆ ಸಿಗ್ಬೇಕು? ಕ್ಷಮೆ ಹೇಗೆ ಸಿಗ್ತದೆ? ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋದ್ರೆ ಮಾತ್ರ ಕ್ಷಮೆ ಅಲ್ಲ, ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗಬೇಕು. ಅದಕ್ಕೆ ಮೊದಲು ಏನ್ ಮಾಡ್ಬೇಕು? ಯಾರಿಗಾದ್ರೂ ಕ್ಷಮೆ ಕೊಡಕ್ಕಿದ್ರೆ ಮೊದಲು ಏನ್ ಮಾಡ್ಬೇಕು? ಕ್ಷಮೆ ಕೊಡಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಗೊತ್ತಾ? ಈ ಆಫ್ರಿಕಾ ದೇಶದಲ್ಲಿ ಮಂಗಗಳನ್ನು ಹೇಗೆ ಹಿಡಿತಾರೆ ಗೊತ್ತಾ? ಮಂಗಗಳು ಇಲ್ಲಿ ಮಂಗ ಹಿಡಿತೀರಾ? ಇಲ್ಲಿ ಡಮ್ಮ ಡಮ್ಮ ಅಂತ ಹೊಡೆದು ಓಡಿಸೋದು ಮಾತ್ರ ಅಲ್ವಾ? ಇಲ್ಲಿ ಹಿಡಿಯೋದು. ಆಫ್ರಿಕಾ ದೇಶದಲ್ಲಿ ಮಂಗಗಳನ್ನು ಹಿಡಿತಾರೆ. ಹೇಗೆ? ಒಂದು ಮರದ ಇದರಲ್ಲಿ ಏನು ಕೊಂಬೆ ಅಲ್ಲ ಏನಂತಾರೆ ಬೆಟ್ಟ ಗೀಡು ಅದರಲ್ಲಿ ಒಂದು ಚಿಕ್ಕದೊಂದು ಹೋಲ್ ಮಾಡ್ತಾರೆ. ಚಿಕ್ಕದು ಆ ಮಂಗದ್ದು ಕೈ ಒಳಗೆ ಹೋಗ್ಬೇಕಷ್ಟು ಮಾತ್ರ, ಖಾಲಿ ಕೈ. ಓಕೆ, ಅಲ್ಲಿ ಮರದ ಇದರಲ್ಲಿ ಸ್ವಲ್ಪ ಹೋಲ್ ಮಾಡಿ ಆ ಒಂದು ಗ್ಯಾಪ್ ಅಲ್ಲಿ ಏನ್ ಮಾಡ್ತಾರೆ? ಕಡಲೆ ಬೀಜವನ್ನ ಹುರಿದ್ಬಿಟ್ಟು ಅದನ್ನ ಅದರಲ್ಲಿ ಹಾಕ್ತಾರೆ. ಒಳ್ಳೆ ಪರಿಮಳ ಬರ್ತದೆ, ಮಂಗ ಬರುತ್ತೆ. ಮಂಗ ಬಂದು ಏನ್ ಮಾಡುತ್ತೆ? ಕೈ ಹಾಕುತ್ತೆ. ಕೈ ಹಾಕಿ ಕಡಲೆ ಬೀಜವನ್ನ ಇಟ್ಕೊಂಡ್ರೆ ಕೈ ಹೊರಗೆ ಬರಲ್ಲ. ಕಡಲೆ ಬೀಜ ಬಿಟ್ರೆ ಕೈ ಹೊರಗೆ ಬರ್ತದೆ. ಕರೆಕ್ಟಾ? ಗೊತ್ತಾಯ್ತಾ? ಈಗ ಕಡಲೆ ಬೀಜ ಇಟ್ಕೊಂಡ್ರೆ
ನೀನು ಬೇರೆಯವರಿಗೆ ಅಧೀನವಾಗಬೇಕಾಗ್ತದೆ. ಮನುಷ್ಯ ಬಂದು ನಿನ್ನನ್ನು ಇಟ್ಕೊಳ್ತಾನೆ ಅಲ್ವಾ? ಅದೇ ನೀನು ಕಡ್ಲೆ ಬೀಜವನ್ನು ಬಿಟ್ಬಿಟ್ರೆ ಆವಾಗ ಸ್ವತಂತ್ರವಾಗಿ ಫ್ರೀಯಾಗಿ ನೀನು ಹೋಗ್ಬೋದು. ಕರೆಕ್ಟಾ? ಅರ್ಥ ಆಯ್ತಾ? ನಾವು ಕೆಲವೊಮ್ಮೆ ಹೇಗೆ ಗೊತ್ತಾ, ವಿ ಹೋಲ್ಡ್ ಆನ್ ಟು ಪೀನಟ್ಸ್. ಈ ಕಡ್ಲೆ ಬೀಜಗಳನ್ನು ಇಟ್ಕೊಂಡು ಹಾಗೆ ಇರ್ತೀವಿ. ಕಡ್ಲೆ ಬೀಜಗಳನ್ನು ಇಟ್ಕೊಂಡು ನಾವೇನ್ ಮಾಡ್ತೀವಿ? ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸೋದು, ನೋವನ್ನು ಅನುಭವಿಸೋದು. ಕ್ಷಮೆ ನೀಡದೆ ಹೋದ್ರೆ ಏನಾಗ್ತದೆ? ಸಂತೋಷ ಆಗುತ್ತಲ್ವಾ? ಏನಾಗ್ತದೆ ಕ್ಷಮೆ ನೀಡದೆ ಹೋದ್ರೆ? ಅದರ ನೋವನ್ನು ಅನುಭವಿಸೋದು ಯಾರು? ಈಗ ಇಬ್ಬರ ನಡುವೆ ಜಗಳ ಆಯ್ತು. ಜಗಳ ಆರಂಭ ಆಗಿದೆ. ಅವನಿಗೆ ಆಫೀಸಿಗೆ ಹೋಗ್ಬೇಕಾಗಿತ್ತು, ಇವನಿಗೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಇಬ್ಬರು ಹೋದ್ರು. ಅಲ್ಲಿಗೆ ಜಗಳ ಮುಗೀತಾ? ಇಲ್ಲ, ಅದು ಆರಂಭ ಮಾತ್ರ. ನೀನು ಅಲ್ಲಿಗೆ ಹೋದಾಗ ನೀನು ಟೀಚರ್ ಆಗಿ ಕೆಲಸ ಮಾಡ್ತೀಯ. ಅಲ್ಲಿ ನೀನು ಶಾಲೆಗೆ ಎಂಟ್ರಿ ಕೊಟ್ಟಾಗ, ಕ್ಲಾಸ್ ರೂಮಿಗೆ ಎಂಟ್ರಿ ಕೊಟ್ಟಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಇವತ್ತು ಟೀಚರು ಮೂಡಲ್ಲಿ ಇಲ್ಲ. ಯಾಕೆ? ಏನೋ ಆಗಿದೆ. ಮಕ್ಕಳಿಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಅಮ್ಮ ಜಗಳ ಆಡಿ ಅಡಿಗೆ ಮಾಡೋದು ಹೇಗಿರ್ತದೆ? ಜಗಳ ಆಡಿ ಅಡಿಗೆ ಮಾಡಿದಾಗ ಅಡಿಗೆ ಹೇಗಿರ್ತದೆ? ರುಚಿಯಾಗಿರ್ತದೆ. ಪಾತ್ರೆ ಸೌಂಡ್ ಬರುತ್ತೆ. ನೋಡಿ ಮುಗಿಸು. ಪಾತ್ರೆ ಸೌಂಡ್ ಬರುತ್ತೆ. ಕರೆಕ್ಟ್. ಜಗಳ ಆಡಿದಾಗ ಪಾತ್ರೆ, ಆಮೇಲೆ ಎಲ್ಲ ಅದು ಹಿಂದೆ ಅದು ಪಾತ್ರದೆಲ್ಲ ಶೇಪ್ ಹೋದಾಗ ಆವಾಗ ಹೊಸದು ಸಿಟ್ಟು ಬಂದು ಕೋಪ ಇಟ್ಕೊಂಡು ಮೊಬೈಲ್ನ ತೆಗೆದು ಹೊಡೆದಾಗಾಯ್ತು. ಆಮೇಲೆ 2 ಗಂಟೆ ಬಿಟ್ಟಾದ್ಮೇಲೆ ಅಲ್ವಾ? ಹೀಗೆ ಕ್ಷಮಿಸದೆ ಹೋದ್ರೆ ಅದಕ್ಕೆ ತಕ್ಕ ಪ್ರತಿಫಲ ನಾವೇ ಅನುಭವಿಸುವಂಥದ್ದು. ಕ್ಷಮೆ ನೀಡದ ಜೀವನ ಅದು ಜೀವನನೇ ಅಲ್ಲ. ತಪ್ಪು ಎಲ್ಲರೂ ಮಾಡ್ತಾರೆ. ಇವತ್ತು ನಾನು ಕ್ಷಮೆ ಯಾರಿಗಾದ್ರೂ ನೀಡಬೇಕಾ ಅಂತ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಾವು ಅವಲೋಕನ ಮಾಡಿ ನೋಡಬೇಕು, ಆತ್ಮಾವಲೋಕನ ಮಾಡಬೇಕು. ಇವತ್ತು ಯಾರಿಗಾದ್ರೂ ನಾನು ಕ್ಷಮಿಸುತ್ತಿದೆಯೇ? मुझे ससु में ऐसा ज्यादा मुझे ज्यादा मरता ही मुझे ससु में शिरा ಇಲ್ವಾ? ನೀವು ಆ ರೀತಿ ಮಾಡಲ್ಲ. ಬಾಳೂರು ಮತ್ತೆ ಚಾವಡಿ ಅವರು ಮಾಡಲ್ಲ. ನನಗೆ ಯಾರು ಹೇಳಿದ್ರು, ಬರೇ ಕೊಟ್ಟಿಯಾರ ಅಂತ ಹೇಳ್ತಾ ಇದ್ರು. ಚಾವಡಿದ ಹೆಸರು ಹೇಳಿ, ಸ್ವಲ್ಪ ಬಾಳೂರಿನ ಹೆಸರು ಹೇಳಿ. ಅದಕ್ಕೆ ಚಾವಡಿ ಬಾಳೂರು ಜನಾಂಗ ಒಳ್ಳೆಯವೇ, ನನಗೆ ಗೊತ್ತಿದೆ ಅಲ್ವಾ? ಅಂದ್ರೆ ಕೆಲವೊಂದು ಸರಿ ಅಂತ ಯೋಚನೆಗಳು ಬರ್ತದೆ. ನನಗೆ ಎಂತ ಸೊಸೆ ಸಿಕ್ಕಿದ್ದಾಳೆ, ಎಂತ ಮಗ ಸಿಕ್ಕಿದ್ದಾನೆ, ಎಂತ ಅತ್ತೆ ಸಿಕ್ಕಿದ್ದಾರೆ ಅನ್ನೋಂಥ ಪ್ರಶ್ನೆಗಳು ಕೆಲವೊಮ್ಮೆ ಬರ್ತದೆ ಅಲ್ವಾ? ನಿಮಗತ್ರ ಬರೋದು ಗೊತ್ತಿಲ್ಲ. ಪಾಪ ನಿವೇದನೆ ಮಾಡಿದರ ಮೌನದಿಂದಿರಲು. ಕೆಲವೊಮ್ಮೆ ನಾವು ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗೋದಕ್ಕೆ ತಯಾರಿಲ್ಲ. ಅದರ ಪರಿಣಾಮ ಏನು ಅಂತ ಕೀರ್ತನೆ 32:3 ನಾವು ನೋಡುವಂಥದ್ದು. ಪ್ರಭುವಿನ ಶಿಕ್ಷಾಹಸ್ತ ನನ್ನ ಮೇಲೆ ಭಾರವಾಗಿತ್ತು ಹಗಲಿರುಳು. ಯಾವಾಗ ನಾವು ದೇವರಿಗೆ ಒಮ್ಮಲ ಮರುಗಿ, ದೇವರಿಗೆ ಅಭಿಮುಖರಾಗಿ, ಪಾಪ ನಿವೇದನೆ ಸಂಸ್ಕಾರ ಸ್ವೀಕಾರ ಮಾಡದೆ, ಪಶ್ಚಾತ್ತಾಪ ಬೇಡದೆ ನಮ್ಮ ಜೀವನವನ್ನು ನಡೆಸ್ತೇವೋ, ಆಗ ನಮ್ಮ ಜೀವನ ಏನಾಗ್ತದೆ? ಪ್ರಭುವಿನ ಶಿಕ್ಷಾ ಹಸ್ತಕ್ಕೆ ಗುರಿಯಾಗ್ತದೆ. ಅವಾಗ ಏನ್ ಮಾಡ್ಬೇಕು? 5ನೇ ವಾಕ್ಯ, ಆಗ ನಾನು ನಿವೇದಿಸಿದೆ ನನ್ನ ಪಾಪವನ್ನು, ಮರೆ ಮಾಡಲಿಲ್ಲ ನನ್ನಿಂದ ನಿನ್ನ ಏನು ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು. ನೋಡಿ, ಮರೆ ಮಾಡಿದೆ. ಪಾಪ ನಿವೇದನೆ ಸಂಸ್ಕಾರಕ್ಕೆ ಬಂದ್ರು ಕೂಡ ಏನು ಪಾಪ ನಿವೇದನೆ ಮಾಡೋದು? ನಿಮಗೆ ಸೆಕೆ ಆಗ್ತಿಲ್ವ? ಕಾಣಲ್ವಾ?
ಯಾಕೆ ಆಗ್ತಿಲ್ಲ? ಅಷ್ಟೆಲ್ಲ ತಪಸ್ಸು ಮಾಡಬೇಡಿ. ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ನಿಮ್ದು ಗುರುತು ಪರಿಚಯ ಸಿಗಲ್ಲ, ಗೆಲ್ಲೋಗ್ಬೇಕು ಪಕ್ಷಗಳನ್ನ. ಓಕೆ, ಸೊ ನಾವು ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋದ್ರು ಕೂಡ ಏನು ಪಾಪ ನಿವೇದನೆ ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು. ಕೆಲವೊಮ್ಮೆ ಕುಂಸರ ಕೋಣ ಬಸ್ಲಾ ಕೊಡೋಕ ಅಡಿಗೆ ವಿಕಾರ ಕಡೆ ಕುಂಸರ ಬಸ್ಸು ಹೋಗಿನೇ ಗೊತ್ತಾಗ್ತಿ ವಿಕಾರ ಕಡೆ ಕುಂಸರ. ನಿಮ್ಮ ಧರ್ಮ ಕೇಂದ್ರದ ಗುರುಗಳ ಹತ್ರ ಪಾಪ ನಿವೇದನೆಗೆ ಹೋದ್ರು ಕೂಡ ಯಾವ ಪಾಪನ ಹೇಳೋದು, ಕ್ಯಾಲ್ಕುಲೇಟ್ ಮಾಡೋದು, ಯಾವ್ದು ಹೇಳಬೇಕು ಯಾವ್ದು ಹೇಳಬೇಕು. ಹೌದಾ? ಅಲ್ಲ, ಜಾವಳಿ ಬಾಳೋರು ಕೊಟ್ಟಿದ್ದಾರೆ ಜನ ಮಾಡಲ್ಲ. ಆದ್ರೂ ನನಗೇನೋ ಒಂಥರ ಡೌಟ್ ಬರ್ತಾ ಇತ್ತು. ಯಾವ್ದು ಹೇಳಿ ಏನ್ ತಿಳ್ಕೊಂಡ್ಬಿಡ್ತಾರೋ ಫಾದರ್. ಆಮೇಲೆ ನನ್ನನ್ನು ನೋಡೋಂಥ ದೃಷ್ಟಿ ಏನಾಗುತ್ತೋ, ನನಗಿರುವಂಥ ಮರ್ಯಾದೆ ಏನಾಗ್ತದೋ ಅಂತ ಯಾವುದನ್ನ ಹೇಳ್ಬೇಕಷ್ಟೇ. ಹೇಳೋದೆಲ್ಲ ಚಿಕ್ಕ ಪುಟ್ಟದ್ದೇ. ಕತ್ತಿದ್ದೀನಿ, ಸುಳ್ಳು ಹೇಳಿದ್ದೀನಿ, ಜಗಳ ಮಾಡಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ಇಂಥದ್ದು ಮಾತ್ರ ಹೇಳೋದು. ಯಾವಾಗ ವ್ಯಭಿಚಾರಕ್ಕೆ ಬರ್ತದೆ, ಚಿಂತನೆಯಿಂದ ವ್ಯಭಿಚಾರ ಮಾಡಿದ್ದು, ದೈಹಿಕವಾಗಿ ವ್ಯಭಿಚಾರ ಮಾಡಿದ್ದು, ಅದು ಹೇಳಲ್ಲ, ಅದು ಬರಲ್ಲ. ಆಮೇಲೆ ಈ ದೊಡ್ಡ ದೊಡ್ಡ ಪಾಪಗಳು ಬರ್ತದಲ್ಲ, ಅದೆಲ್ಲ ನಾವು ಹೇಳ್ಬೇಕಂತ ಅದು ಹೇಳಲ್ಲ. ಅದೆಲ್ಲ ಮರೆಮಾಚಿ ಹೋಗ್ತದೆ, ಮರೆಮಾಚಿ ಇಡುವಂಥದ್ದು. ಚಿಕ್ಕ ಪುಟ್ಟದ್ದೇ ಹೇಳೋದು. ಅದು ಹೇಗೆ ಗೊತ್ತಾ? ದೊಡ್ಡ ನೋಟ್ ಎಲ್ಲ ಪರ್ಸಲ್ ಇರ್ತದೆ, ಚಿಕ್ಕ ನೋಟ್ ಮಾತ್ರ ಕಾಣಿಕೆಗೆ ಬರ್ತದೆ. ಕಾಣಿಕೆಗೆ ಬಂದಾಗ ಬುಡ್ಡಿ ಕಾಣಿಕೆ ಆಗ್ತಿರೇ ಇಲ್ವಾ? ಸಂದೆ. ಈ ಚಿಕ್ಕ ಚಿಕ್ಕ ನೋಟು 10 ರೂಪಾಯಿದು 20 ರೂಪಾಯಿ ನೋಟುಗಳು ಮಾತ್ರ ಸ್ವರ್ಗಕ್ಕೆ ಎಂಟ್ರಿ ಅಂತ. ಈ 200 ರೂಪಾಯಿ 500 ರೂಪಾಯಿ ನೋಟೆಲ್ಲ ನರಕಕ್ಕಂತ. ಯಾಕಂದ್ರೆ ಅದು ಬುಡ್ಡಿಯಲ್ಲಿ ಬರೋದೇ ಇಲ್ಲ. ಪಾಪ ನಿವೇದನೆಯೂ ಹಾಗೇನೆ, ಚಿಕ್ಕ ಪುಟ್ಟದ ಮಾತ್ರ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಬರುತ್ತೆ, ದೊಡ್ಡ ದೊಡ್ಡದೆಲ್ಲ. ಯಾಕಂದ್ರೆ ಫಾದರ್ ಏನೋ ತಿಳ್ಕೊಂಡ್ಬಿಡ್ತಾರೆ, ಯಾರ ಹತ್ರ ನೀವು ಪಾಪ ನಿವೇದನೆ ಮಾಡ್ತಾ ಇರುವಂಥದ್ದು? ಫಾದರ್ ಹತ್ರನ? ಅದಕ್ಕೆ ಆರಿಸುವಂಥದ್ದು ಯಾರನ್ನ? ಕೊಯ್ ಮತಾರ ಭದ್ರಪಸ್ಲ ಬಿಡತ್ತೆ ಎಲ್ಲ तरनाटे असल्याकडे वसन कित्याक भद्रपल काम नाही करणार वय मो ಅಲ್ಲ ಕೊಟ್ಟಿಗೆರ ಬಾಳೂರು ಮತ್ತೆ ಜಾವಳಿ ನೀವೊಂದು ಮಾಡಲ್ಲ. ನೀವು ಮೂರು ಹೆಸರು ಹೇಳ್ಬೇಕಲ್ಲ, ನಾನು ಒಂದೇ ಹೆಸರು ಒಂದೇ ಹೇಳ, ಮತ್ತೆ ಅವ್ರಿಗೆ ಬೇಜಾರಾಗ್ತದೆ. ನಮಗೇನು ಹೇಳೇ ಇಲ್ಲ ಅದನ್ನು. ನಾನು ಮತ್ತೆ ಹೇಳಿದ್ದೆಲ್ಲ ನಿಮ್ಗೆ ಕೊಟ್ಟಿಗೆರ ಮಾತ್ರ ಹೇಳಿ, ನಮ್ಗೇನು ಹೇಳೇ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಯಾರು ಮುದುಕ ಫಾದರ್ ಇರ್ತಾರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಹೇಳೋದು, ಅದು ಹೆಂಗೆ? ಅದು ಫಾದರಿಗೆ ಮೊದಲೇ ಕಿವಿ ಕೇಳೋದು, ಅದ್ರಲ್ಲಿ ನೀವು ಹೇಳೋಂಥದ್ದು. ಅವ್ರು ಫುಲ್ ಕನ್ಫ್ಯೂಷನ್ ಆಗಿ ಓಸು ಇದೇ ಪಾತ್ರ ಹೋಗ್ಸಿಲ್ಲ ಓಸು. ನೀವು ಯಾರ ಹತ್ರ ಪಾಪ ನಿವೇದನೆ ಸಂಸ್ಕಾರ ಸ್ವೀಕಾರ, ಯಾರ ಹತ್ರ ಪಾಪ ನಿವೇದನೆ ಮಾಡಿದ್ದು? ನೀವು ಗುರುಗಳ ಹತ್ರ ಮಾಡೋದ? ಈಗ ನಾನು ಕೂತಿರ್ತೀನಿ ಪಾಪ ನಿವೇದನೆ ಸಂಸ್ಕಾರಕ್ಕೆ, ನಿಮಗೆ ಕ್ಷಮೆ ಕೊಡೋದು ನಾನ? ಯಾರು ಕ್ಷಮೆ ಕೊಡೋದು? ಯೇಸು ಕ್ರಿಸ್ತರು ಕ್ಷಮೆ ಕೊಡೋದು, ನಾನಲ್ಲ. ನಾನು ಬೇರೆ ಮಧ್ಯವರ್ತಿ ಮಾತ್ರ. आता 20 भेटायतात ने 15 वय मग हां कोण 20 भेटूनचे हां वडील इगर्जिन पुरा प्रिगर्जिन कोण असतात? पॅरेंट्स प्रिस्ट असिस्टंट असतात. वयगे विगाराचे मिसला नावसना विगाराचे असिस्टंटचे बरे असतात. हां असिस्टंटचे मिसाकचे वय मग कोण मीस पेटवचे? ಯಾರು ಪೂಜೆ ಬಲಿ ಪೂಜೆಯನ್ನು ಅರ್ಪಿಸುವಂಥದ್ದು?
ಫಾದರ್ ಅಂತ. ನಿಮಗೆಲ್ಲ ಪುನಃ ಅಲ್ಲಿ ಧರ್ಮೋಪದೇಶ ತರಗತಿ ಕಳಿಸ್ಬೇಕು. ಯಾರು ನಿಮಗೆ ಕ್ಯಾಟಗಿಸಮ್ ಕ್ಲಾಸ್ ತಗೊಂಡಿದ್ದಾರೆ ನೋಡಿ, ಅವ್ರಿಗೆ ಹಿಡ್ಕೊಂಡು ಹೊಡಿಬೇಕು ಫಸ್ಟ್. ನಿಮ್ ತಪ್ಪಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇವಾಗ ನಾನ್ ತಾನೆ ಫಾದರ್ ತಾನೆ ಪೂಜೆ ಅರ್ಪಿಸೋದು. ಹಾಗಾದ್ರೆ ತೆಗೆದುಕೊಳ್ಳಿ ಇದನ್ನು, ನೀವೆಲ್ಲರೂ ಪೂಜಿಸಿ. ಇದು ನಿಮಗಾಗಿ ಒಪ್ಪಿಸಲಾದ ಫಾದರ್ ಸಿರಿಲ್ನ ಅಂತಾನೆ ಹೇಳ್ಬೇಕು ನಾನು. ನನ್ನ ಶರೀರ, ನನ್ನ ರಕ್ತ ಕುಡಿತೀರ, ನಂದು ಮಾಂಸ ತಿಂತೀರ ಅಲ್ಲ. ಆಗುತ್ತೆ, ಕಟ್ ಮಾಡಿದ್ರೆ ಎಲ್ರಿಗೂ ಸಾಗುತ್ತೆ. ಅಂದ್ರೆ ಇವಾಗ ನನ್ನ ರಕ್ತ ಕುಡಿದು ನನ್ನ ಮಾಂಸ ತಿಂತೀರ ನೀವು? ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಫಾದರ್ ಪೂಜೆ, ಫಾದರ್ ಬೇರೆ ಇನ್ಸ್ಟ್ರೂಮೆಂಟ್ ಮಾತ್ರ, ಒಬ್ಬ ಮಿನಿಸ್ಟರ್. ಅದಕ್ಕೆ ಯಾವ ಫಾದರು ನನ್ನ ರಕ್ತ ನನ್ನ, ಅದು ಯಾರು ಮಾತದ್ರು? ಯಾರು ಹೇಳಿದ್ದ ಮಾತುಗಳನ್ನ? ಯೇಸು ಸ್ವಾಮಿ. ಅದು ಯೇಸು ಸ್ವಾಮಿಯ ಪೂಜ್ಯ ಶರೀರ ಮತ್ತು ಪೂಜ್ಯ ರಕ್ತ. ಯಾವ ಫಾದರ್ದು ಅಲ್ಲ, ಯಾವ ಫಾದರ್ದು. ಆದ್ರಿಂದ ನಾನು ಈ ಫಾದರ್ ಪೂಜೆಗೆ ಹೋಗ್ತೀನಿ, ಯಾವ ಫಾದರ್ ಹೋದ್ರು ಯೇಸು ಸ್ವಾಮಿನೇ ಅಲ್ಲಿ ಪೂಜೆ ಮಾಡೋದು. ನಾವೇನು ಬರೇ ಇನ್ಸ್ಟ್ರೂಮೆಂಟ್, ಒಂದು ಸಾಧನ ಮಾತ್ರ. ಸಾಧಕ ಯಾರು? ಯೇಸು ಸ್ವಾಮಿ. I am a messenger. Who is the message? Jesus is the message. ಯೇಸು ಕ್ರಿಸ್ತ ಮೆಸೇಜ್, ನಾನು ಮೆಸೆಂಜರ್ ಮಾತ್ರ. ಮೆಸೆಂಜರಿಗೂ ಮೆಸೇಜಿಗೂ ವ್ಯತ್ಯಾಸ ಉಂಟಾ? ಇದೆಯಾ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಸೊ ಈಗ ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗುವಂಥದ್ದು ಅದು ನೀವು ಗುರುಗಳ ಹತ್ರ ಅಲ್ಲ. ಖುದ್ದು ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪಾಪಗಳನ್ನ ಕೇಳುವಂಥದ್ದು ಮತ್ತು ನಿಮಗೆ ಪರಿಹಾರವನ್ನ ಕೊಡುವಂಥದ್ದು, ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವಂಥದ್ದು. ಈಗ 5ನೇ ವಾಕ್ಯ, 32ನೇ ಅಧ್ಯಾಯ, ಕೀರ್ತನೆಗಳು 32. ಆಗ ನಾನು ನಿನಗೆ ನನ್ನ ಪಾಪವನ್ನು ಮರೆ ಮಾಡಲಿಲ್ಲ, ನಿನ್ನಿಂದ ನನ್ನ ದ್ರೋಹವನ್ನು ಪ್ರಭು ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವೆ ಎಂದೆನು. ಆಗ ನೀ ಪರಿಹರಿಸಿದೆ ನನ್ನ ಪಾಪ ದೋಷವನ್ನು. ನೋಡಿ ಏನಾಗ್ತದೆ, ಯಾವಾಗ ಪ್ರಭು ನಮ್ಮ ಪಾಪವನ್ನು ಕ್ಷಮಿಸ್ತಾರೆ ಆವಾಗ ಏನಾಗ್ತದೆ? ಭಕ್ತರೆಲ್ಲರೂ ನಿನ್ನನ್ನು ಪ್ರಾರ್ಥಿಸಲಿ, ಸಕಾಲದಲ್ಲಿ ಹುಚ್ಚು ಹೊಳೆ ಉಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನದಿರಲಿ. ನೀನೇ ನನಗೆ ಮರೆಯು, ಆಪತ್ತಿನ ಆಸರೆಯು, ನನ್ನನ್ನು ಆವರಿಸುವ ಉದ್ಧಾರಕನ ಸುನಾದವು. ಪ್ರಭು ಇಂತೆಂದನು. ಆಗ ಏನ್ ಮಾಡ್ತಾರೆ ಪ್ರಭು? ಕಲಿಸುವೆನು ನಾನು ನಿನಗೆ, ತಿಳಿಸುವೆನು ಸನ್ಮಾರ್ಗವನ್ನು, ಕಟಾಕ್ಷಿಸಿ ನಿನ್ನನ್ನು ಈಯುವೆನು ನಿನಗೆ ಏನು? ಸದಾಲೋಚನೆಯನ್ನು. ನೋಡಿ, ಒಳ್ಳೆಯದನ್ನ ಪಾಪ ನಿವೇದನೆ ಸಂಸ್ಕಾರವನ್ನ ಸಂಪೂರ್ಣ ಹೃದಯದಿಂದ ಯಾವುದೇ ಮುಚ್ಚುಮರೆ ಇಲ್ಲದೆ ಯಾವಾಗ ಮಾಡ್ತೇವೋ ಆಗ ದೇವರವರ ಕೃಪಾಹಸ್ತವನ್ನು ನಮಗೆ ಸುರಿಸುವಂಥದ್ದು, ನಮ್ಮ ಮೇಲೆ ಕರುಣೆ ತೋರುವಂಥದ್ದು, ನಮಗೆ ಒಳ್ಳೆಯ ಹಾದಿಯನ್ನ ಸನ್ಮಾರ್ಗವನ್ನು ತೋರುವಂಥದ್ದು, ನಮ್ಮ ಕುಟುಂಬಗಳನ್ನ, ನಮ್ಮ ಮನೆಯನ್ನ, ನಮ್ಮ ಮಕ್ಕಳನ್ನ, ನಮ್ಮ ಮನೆಯವರನ್ನ ಪಾಲಿಸಿ ಪೋಷಿಸುವಂಥದ್ದು ಎಲ್ಲವೂ ಪ್ರಭು ಆಗ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈಗ ಅದರಿಂದ ಒಂದು ಗಟ್ಟಿ ಮನಸ್ಸನ್ನು ಮಾಡುವ. ನೆಟ್ಟಗೆ ಕುಳಿತುಕೊಳ್ಳಿ, ನೆಟ್ಟಗೆ ಕುಳಿತುಕೊಳ್ಳಿ. ಹೊಟ್ಟೆ ತುಂಬಿದೆ, ಹೊಟ್ಟೆ ತುಂಬಿದಾಗ ಕಣ್ಣು ತುಂಬುತ್ತದೆ ಅಲ್ವಾ? ಈಗ ಕಣ್ಣು ತುಂಬುವಂಥ ಸಮಯ ಅಲ್ಲ, ಕಣ್ಣು ತುಂಬೋಕ್ಕೆ ರಾತ್ರಿ ಇದೆ. ಈಗ ಪ್ರಭು ಯೇಸುವಿನ ಮುಂದೆ ನಾವಿರ್ತೇವೆ, ಪಾಪ ನಿವೇದನೆ ಸಂಸ್ಕಾರಕ್ಕೆ ತಯಾರಿ ಮಾಡ್ತೇವೆ. ಯಾವ ಪಾಪಗಳು ಈಗ ನನಗೆ ನನ್ನ ಕಣ್ಣ ಮುಂದೆ ಬರ್ತಾ ಇದೆ? ಪ್ರಭು ಯೇಸು ಕ್ರಿಸ್ತರು ನನಗೆ ತೋರಿಸ್ತಾ ಇರುವಂತ ಪಾಪ ಯಾವುದು? ಅದೆಷ್ಟೇ ದೊಡ್ಡ ಪಾಪವಾಗಿರಬಹುದು, ಮಹಾಪಾಪವೇ ಆಗಿರಬಹುದು, ಎಲ್ಲವನ್ನು ಕ್ಷಮಿಸಿ ನಮ್ಮನ್ನು, ನಮಗೆ ನಿತ್ಯ ಜೀವವನ್ನು ಕೊಡುವಂತವರು ನಮ್ಮ ಪ್ರಭು ಯೇಸು ಕ್ರಿಸ್ತರು. ಅತಿ ಮುಖ್ಯವಾಗಿ
ಯಾರನ್ನಾದ್ರೂ ನಾವು ಕ್ಷಮಿಸಬೇಕಾಗಿದ್ದರೆ ಕ್ಷಮಿಸುವ ಕೃಪೆಯನ್ನು ಪ್ರಭು ಯೇಸು ನಮಗೆ ಈಗ ನೀಡುವಂತಾಗಿದೆ. ಎಲ್ಲಾ ಪಾಪಗಳನ್ನು ಮರೆಮಾಚದೆ ನೆನಪಿಗೆ ತಂದುಕೊಳ್ಳುತ್ತ ದೇವರನ್ನು ನಿಂದಿಸಿದಂತ ಪ್ರತಿಯೊಂದು ಕ್ಷಣಗಳಿಗೂ ನನ್ನನ್ನೇ ನಾನು ಕೀಳು ಮಟ್ಟದಲ್ಲಿ ಕಂಡುಕೊಂಡಂತ ಎಲ್ಲಾ ಕ್ಷಣಗಳಿಗೂ ನನ್ನ ನೆರೆಹೊರೆಯವರನ್ನು, ಮಕ್ಕಳನ್ನು, ಸಂಗಾತಿಯನ್ನು ದೂಷಿಸಿ ಅವಹೇಳನ ಮಾಡಿದಂತ ಎಲ್ಲಾ ಕ್ಷಣಗಳಿಗೂ ಸಹಾಯ ನೀಡದೇ ಇರುವಂತ ಎಲ್ಲಾ ಸಂದರ್ಭಗಳಿಗೂ ತಂದೆ ದೇವರಲ್ಲಿ ಕ್ಷಮೆಯನ್ನು ಬೇಡೋಣ. ದುಂದುಗಾರ ಮಗನಂತೆ ಹೇಗೆ ಆತ ಮರಳಿ ಬಂದು ತಂದೆಯಲ್ಲಿ ಕ್ಷಮೆಯನ್ನು ಬೇಡುತ್ತಾನೆ, ಹಾಗೆ ನಾವು ಕ್ಷಮೆ ಬೇಡುವವರಾಗೋಣ. ದೇವಾ ಪಾಪಿನ ಕಣ್ಣೀರ ಸುರಿಸಿಹೆನು, ಪ್ರೇಮ ತೋರಿಸಿ ಪರಿಶುದ್ಧವಾಗಿಸಯ್ಯ. ದೇವಾ ಪಾಪಿನ ಕಣ್ಣೀರ ಸುರಿಸಿಹೆನು, ಪ್ರೇಮ ತೋರಿಸಿ ಪರಿಶುದ್ಧವಾಗಿಸಯ್ಯ. ದೇವಾ ಪಾಪಿನ ಕಣ್ಣೀರ ಸುರಿಸಿಹೆನು, ಪ್ರೇಮ ತೋರಿಸಿ ಪರಿಶುದ್ಧವಾಗಿಸಯ್ಯ. ಮನಸ್ಸಿನಲ್ಲೇ ಹಾಡಿ, ಮನಸ್ಸಿನಲ್ಲೇ ನಮ್ಮ ಮುಂದಿರುವ ದೇವರ ಮುಂದೆ ನಾನು ತಪ್ಪು ಮಾಡಿದ್ದೇನೆ ಯೇಸುವೇ, ನಿಮ್ಮ ವಿರುದ್ಧವಾಗಿಯೂ ನನ್ನ ಸಹೋದರ ಸಹೋದರಿಯ ವಿರುದ್ಧವಾಗಿಯೂ ನನ್ನ ವಿರುದ್ಧವಾಗಿಯೂ ತಪ್ಪನ್ನು ಮಾಡಿದ್ದೇನೆ ಯೇಸುವೇ, ನಿಮ್ಮಿಂದ ಅತಿ ದೂರ ಹೋಗಿದ್ದೇನೆ. ನನ್ನನ್ನು ಮರಳಿ ನಿಮ್ಮೆಡೆಗೆ ಬರುವಂತಹ ನಿಮ್ಮ ಮಗ ನಿಮ್ಮ ಮಗಳಾಗುವಂತ ಭಾಗ್ಯವನ್ನು ಕರುಣಿಸಿರಿ ಪ್ರಭುವೇ ಎಂಬುದಾಗಿ ಪ್ರಾರ್ಥಿಸಿ. ನಾ ಮಾಡಿದ ಪಾಪಕ್ಕಿಂದು ಸರಿಯಾದ ಶಿಕ್ಷೆ ಸಿಕ್ಕಿತೆಂದು, ನಾ ಮಾಡಿದ ಪಾಪಕ್ಕಿಂದು ಸರಿಯಾದ ಶಿಕ್ಷೆ ಸಿಕ್ಕಿತೆಂದು, ಮರೆಯದೆ ರಾಜ್ಯದಿ ನೆನಸೆಂದು ಕಳ್ಳನ ತೆರದಿ ಬೇಡದೆಂದು, ಮರೆಯದೆ ರಾಜ್ಯದಿ ನೆನಸೆಂದು ಕಳ್ಳನ ತೆರದಲ್ಲಿ ಬೇಡದೆಂದು. ಆ ಬಲಗೈ ಯೇಸುವಿನ ಬಲಗಡೆ ಇದ್ದಂತಹ ಆ ಕಳ್ಳ ಪ್ರಾರ್ಥನೆ ಮಾಡುವಂಥದ್ದು, ನನ್ನ ಜೀವಮಾನ ಪರ್ಯಂತ ನಾನು ಪಾಪ ಮಾಡಿದ್ದೇನೆ ಯೇಸುವೇ, ದ್ರೋಹವನ್ನೆಸಗಿದ್ದೇನೆ ಪ್ರಭು ಯೇಸುವೇ, ನಿಮ್ಮಿಂದ ಬಹುದೂರ ಹೋಗಿಬಿಟ್ಟಿದ್ದೇನಲ್ಲ ಸ್ವಾಮಿ, ನನ್ನ ಮೇಲೆ ಮರುಕವಾಗಿರಿ. ನೀವು ನಿಮ್ಮ ಸಾಮ್ರಾಜ್ಯದಲ್ಲಿ ಬರುವಾಗ
ನನ್ನನ್ನು ಜ್ಞಾಪಿಸಿಕೊಳ್ಳಿ ಯೇಸುವೆ ಎಂಬ ಪ್ರಾರ್ಥನೆ ಬಲಗಡೆ ಇದ್ದಂತಹ ಕಳ್ಳನ ಒಳ್ಳೆಯ ಕಳ್ಳ. ಆ ಒಳ್ಳೆಯ ಕಳ್ಳನಿಗೆ ಪ್ರಭು ಯೇಸು ಮಾಡಿದಂತಹ ಮಾತುಗಳು, ಮಗನೇ, ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ, ಹಿಂದೆ ನೀನು ಸ್ವರ್ಗ ಸಾಮ್ರಾಜ್ಯದಲ್ಲಿರುವೆ, ಏಕೆಂದರೆ ನಿನ್ನ ಪಾಪಗಳೆಲ್ಲವೂ ತೊಳೆಯಲ್ಪಟ್ಟಿವೆ, ನೀನು ದೇವರ ಅನಂತ ಕರುಣೆಗೆ ಪಾತ್ರನಾಗಿದ್ದೀಯ ಅನ್ನುವಂತಹ ಆ ಮಾತುಗಳು ಕೇಳಲು ಅದೆಷ್ಟು ಸಂತೋಷವನ್ನು ತರುತ್ತದೆ. ಅದೇ ಮಾತುಗಳನ್ನು ಇವತ್ತು ನಾವು ಕೇಳಬೇಕಾಗಿದೆ. ಮಗನೇ, ಮಗಳೇ, ನೀವೆಷ್ಟು ದೊಡ್ಡ ತಪ್ಪನ್ನು ಮಾಡಿದ್ರು ಕೂಡ ಇವತ್ತು ನಿನ್ನನ್ನು ನಾನು ಕ್ಷಮಿಸ್ತಾ ಇದ್ದೇನೆ. ನಿನ್ನ ಅಂತರಾತ್ಮದಿಂದ ಮನಪೂರ್ವಕವಾಗಿ ಮನಮರುಗಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಪಟ್ಟು ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕರಿಸು. ನನ್ನ ಕ್ಷಮೆಗೆ ಅರ್ಹನಾಗು ಎಂದು ಪ್ರಭು ಯೇಸು ನಮಗೆ ಕರೆ ಕೊಡುತ್ತಾ ಇರಬೇಕಾಗಿದೆ. ಕೃಪೆಯನ್ನು ಬೇಡೋಣ. ಒಳ್ಳೆಯ ಪಾಪಗಳಿಗೆ ಸಂಸ್ಕಾರವನ್ನು ಸ್ವೀಕರಿಸಿ ಮನಬೆಚ್ಚಿ ಸಂಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಹೃದಯದಿಂದ ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕರಿಸಿ. ನಂತರ ಹೇಳಿ, ಪ್ರಭು ಯೇಸುವೇ, ಪ್ರಭು ಯೇಸುವೇ, ದಿವ್ಯ ಯೇಸುವೇ, ಆರೋಗ್ಯವನ್ನು ಕೊಡುವಂತ ದೇವರೇ, ನಾನು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ನನ್ನ ಮನೆಯವರನ್ನು, ನನ್ನ ತೋಟವನ್ನು, ಜಮೀನನ್ನು, ವಾಹನವನ್ನು, ಪಶು ಪಕ್ಷಿಗಳನ್ನು ಎಲ್ಲವನ್ನು ನಿನ್ನ ಪಾದದ ಬಳಿ ಇಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ನನ್ನನ್ನೇ ನಿನಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಆ ಒಳ್ಳೆಯ ಕಳ್ಳನ ರೀತಿ, ದುಂದುಗಾರನ ಮಗನ ರೀತಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಮಗ ನಾನು, ನಿನ್ನ ಮಗಳು ನಾನು. ಯೇಸುವೇ, ನನ್ನ ಮೇಲೆ ಕರುಣವಾಗಿರಿ, ನನ್ನ ಮೇಲೆ ಕರುಣೆ ತೋರಿ, ಕೃಪೆ ತೋರಿ. ಯೇಸುವೇ, ನಾನು ಮಾಡಿದಂತ ಪಾಪಗಳು ನನ್ನ ಕಣ್ಣ ಮುಂದಿದೆ, ನನ್ನ ಮನಸ್ಸಿನಲ್ಲಿದೆ. ನನ್ನ ಪಾಪಗಳು ನನ್ನ ಸಂಬಂಧಕ್ಕೆ ಅಡಚಣೆ ಉಂಟು ಮಾಡ್ತಿದೆ. ಅವೆಲ್ಲವನ್ನು ನಿಮಗೆ ನಾನು ಸಮರ್ಪಿಸಿ ಪ್ರಾಯಶ್ಚಿತಪಟ್ಟು ಏಕ ಮನಸ್ಸಿನಿಂದ ಪಾಪ ನಿವೇದನೆ ಸಂಸ್ಕಾರ ಸ್ವೀಕಾರ ಮಾಡಲು ನಿಮ್ಮ ಕೃಪೆಯನ್ನು, ನಿಮ್ಮ ಕರುಣೆಯನ್ನು ತೋರಿರಿ. ಯೇಸುವೇ, ಸ್ತೋತ್ರ. ಯೇಸುವೇ, ವಂದನೆ. ಯೇಸುವೇ, ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ನಿವೇದನೆ ಸಂಸ್ಕಾರಕ್ಕೆ ಗುರುಗಳು ಕುಳಿತುಕೊಳ್ತಾರೆ. ಅವಸರ ಬೇಡ, ಎಲ್ಲರೂ ಮುಗಿ ಬೀಳುವುದು ಬೇಡ. 3-4 ಗುರುಗಳು ಕುಳಿತುಕೊಳ್ಳುತ್ತಿರುವಾಗ ಸಮಯ ತಗೊಳ್ಳಿ, ಆರಾಮಾಗಿ ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕಾರ ಮಾಡುವಂಥದ್ದು. ಉಳಿದವರು ಇಲ್ಲೇ ಕುಳಿತು ದೇವರ ಜ್ಞಾನದಲ್ಲಿ, ಆರಾಧನೆಯಲ್ಲಿ ಮಗ್ನರಾಗುವಂಥದ್ದು. ಬ್ರದರ್ ಸುನಿಲ್ ಮತ್ತು ಬ್ರದರ್ ಅನಿಲ್ ನಿಮಗೆ ಧ್ಯಾನವನ್ನು ಮಾಡಲು
ಮನಸ್ಸನ್ನ ಅವಲೋಕನ ಮಾಡಲು ಅವರು ನಿಮಗೆ ಸಹಾಯ ಮಾಡ್ತಾರೆ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿಯು ಸ್ತೋತ್ರವು ಆರಾಧನೆ ಮಹಿಮೆಯು ಉಂಟಾಗಲಿ. ಪ್ರಿಯರೇ, ಪಾಪ ನಿವೇದನೆ ಸಂಸ್ಕಾರಕ್ಕೆ ಒಬ್ಬ ಗುರುಗಳು ಸ್ಟೇಜ್ನ ಮೇಲೆ, ಇನ್ನೊಬ್ಬ ಗುರುಗಳು ನನ್ನ ಆಫೀಸ್ನ ಮುಂಭಾಗದಲ್ಲಿ, ಇನ್ನಿಬ್ಬರು ಗುರುಗಳು ಆ ಬಲಗಡೆಯಲ್ಲಿ ಮತ್ತು ಕೃಷ್ಣ ಮುಂದೆ ಇರುವಂತಹ ಮಾವಿನ ಗಿಡದ ಕೆಳಗೆ ಒಬ್ಬ ಗುರುಗಳು. ಟೋಟಲ್ 4 ಜನ ಗುರುಗಳಿದ್ದೇವೆ. ನೀವು ಸಾವಕಾಶವಾಗಿ ಪಾಪ ನಿವೇದನೆ ಮಾಡಬೇಕಾಗಿ ಕೇಳ್ತೇವೆ. ಪಾಪ ನಿವೇದನೆಗೆ ಮುಂಚಿತವಾಗಿ ಪವಿತ್ರಾತ್ಮರ ಸಹಾಯ ನೆರವನ್ನು ಬೇಡಿಕೊಳ್ಳಿರಿ. ಪವಿತ್ರಾತ್ಮರೇ, ನೀವು ನಿತ್ಯ ಸಹಾಯಕರಾಗಿದ್ದೀರಿ. ಪವಿತ್ರಾತ್ಮರೇ, ನಮ್ಮ ಜೀವಿತದಲ್ಲಿರುವ ಬಲಹೀನತೆಗಳು, ದುರ್ಬಲತೆಗಳು, ಪಾಪಗಳನ್ನು ನೆನಪು ಮಾಡಿಕೊಡಿ. ಪವಿತ್ರಾತ್ಮರೇ, ನೀವು ಬೇಡಿಕೊಳ್ಳಿ. ಯಾವುದೆಲ್ಲ ಪವಿತ್ರ ಆತ್ಮರು ನಿಮ್ಮ ನೆನಪಿಗೆ ತರುತ್ತಾರೋ ಅದನ್ನು ಇರುವಂಥದ್ದನ್ನು ಇರುವ ಹಾಗೆಯೇ ನಿವೇದಿಸಲು ಪವಿತ್ರ ಆತ್ಮರ ಧೈರ್ಯವನ್ನು ಬೇಡಿಕೊಳ್ಳಿ. ಪವಿತ್ರಾತ್ಮರೇ, ಪಾಪ ನಿವೇದನೆ ಮಾಡಲು ಪವಿತ್ರ ಆತ್ಮರ ಧೈರ್ಯದ ಕೃಪೆ ಬೇಕು. ಅದರಿಂದ ಧೈರ್ಯಕ್ಕಾಗಿ ಬೇಡಿಕೊಳ್ಳಿ. ಯಾಜಕರ ಬಳಿಯಲ್ಲಿ ನೇರವಾಗಿ ನಮ್ಮಲ್ಲಿರುವ ಬಲಹೀನತೆಯನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವಾಗ ದೇವರ ಕೃಪೆ ಇಳಿದು ಬರುತ್ತದೆ. ಪಾಪ ವಿಮೋಚಕರಾದ ಪ್ರಭು ಕ್ರಿಸ್ತರು ಗುರುಗಳ ಮೂಲಕ ಧರ್ಮಸಭೆಗೆ ನೀಡಿದ ಅಧಿಕಾರ ಅಭಿಷೇಕದಲ್ಲಿ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು, ಬಿಡುಗಡೆಯನ್ನು, ಹೊಸ ಜೀವಿತವನ್ನು, ಹೊಸ ದಾರಿಯನ್ನು, ಉತ್ತಮವಾದ ಆಲೋಚನೆಯನ್ನು, ಉನ್ನತವಾದ ಮಾರ್ಗವನ್ನು ದೇವರು ತನ್ನ ಆತ್ಮರ ಮೂಲಕ ನಮಗೆ ತಿಳಿಸಿಕೊಡುತ್ತಾರೆ. ಈ ಕೃಪೆಗಾಗಿ ಬೇಡಿಕೊಳ್ಳಿರಿ. ಪವಿತ್ರಾತ್ಮರ ಸಹಾಯವನ್ನು ಕೇಳಿಕೊಳ್ಳಿರಿ. ಪವಿತ್ರರಾಗುವವರಿಗೂ ಪವಿತ್ರಗೊಳಿಸುವವರಿಗೂ ಒಬ್ಬರೇ ದೇವರಾಗಿದ್ದಾರೆ. ಆದ್ದರಿಂದ ಪವಿತ್ರರಾಗಲು ಆಸೆ ಪಡುವ ನಮ್ಮನ್ನು ಗೊಳಿಸಲು ಸಿದ್ಧರಾಗಿರುವ ಪ್ರಭು ಕ್ರಿಸ್ತರ ಬಳಿಗೆ ನಾವು ಸಾಗೋಣ. ಯಾಕೋಬನ ಬಾವಿಯ ಬಳಿಯಲ್ಲಿ ಯೇಸು ಕಾದು ಕುಳಿತಿದ್ದರು. ದಾಹದಿಂದ, ಶರೀರದ ದಾಹಕ್ಕಾಗಿ ಯೇಸು ಸ್ವಾಮಿ ಯಾಕೋಬನ ಬಾವಿಯ ಬಳಿಯಲ್ಲಿ ಕುಳಿತಿದ್ದರು. ಏಕೆಂದರೆ ಒಬ್ಬಳು ಸ್ತ್ರೀ ಆ ನೀರನ್ನು ತೆಗೆದುಕೊಂಡು ಹೋಗಲು ಆ ಮಾರ್ಗವಾಗಿ ಬರುತ್ತಾಳೆಂಬ ದೇವರ ಆಲೋಚನೆಗೆ ಅನುಸಾರವಾಗಿ ಯಾಕೋಬನ ಬಾವಿಯ ಬಳಿಯಲ್ಲಿ ಯೇಸು ಕಾದು ಕುಳಿತಿದ್ದರು. ಇಂದು ಯೇಸು ನಮಗಾಗಿ ರೊಟ್ಟಿಯ ರೂಪದಲ್ಲಿ ದಿವ್ಯ ಸಂಸ್ಕಾರದ ಮೂಲಕ, ಯಾಜಕರ ಮೂಲಕ, ಪವಿತ್ರಾತ್ಮರ ಮೂಲಕ, ದೈವ ವಾಕ್ಯದ ಮೂಲಕ ಇವತ್ತು ನಮ್ಮನ್ನು ಸಂಧಿಸಲಿದ್ದಾರೆ. ನಮಗಾಗಿ ಕಾದಿದ್ದಾರೆ. 6 ವ್ಯಕ್ತಿಗಳಿಂದ 6 ಗಂಡಂದಿರನ್ನ ಪಡೆದುಕೊಂಡಿದ್ದರೂ ತನ್ನ ಜೀವಿತದಲ್ಲಿ ತೃಪ್ತಿ ಕಾಣದೇ ಇರುವಂತ ಸ್ತ್ರೀ 7ನೇ ವ್ಯಕ್ತಿ ಯೇಸುವಾಗಿದ್ದಾರೆ. ಯಾರ ಜೀವಿತದಲ್ಲಿ ದೇವರ ಪುತ್ರನಾದ ದಿವ್ಯವಾಣಿಯಾದ ಪ್ರಭು ಕ್ರಿಸ್ತರು ಬರುತ್ತಾರೋ ಅವರ ಸಾನ್ನಿಧ್ಯ, ಅವರ ಪ್ರಸನ್ನತೆ, ಅವರ ಪ್ರೀತಿ ನಮ್ಮ ಜೀವಿತವನ್ನು ಮಾರ್ಪಡಿಸುತ್ತದೆ. ಹಳೆಯ ಸ್ವಭಾವವನ್ನು ಕಿತ್ತು ಹಾಕಿ ಹೊಸದಾದನ್ನು ನಿಮಗೆ ಕೊಡುತ್ತೇನೆ ಯೇಸು ಹೇಳಿದರು. ನನ್ನ ತಂದೆ ನೆಡದ ಗಿಡಗಳನ್ನು ಬೇರು ಸಹಿತವಾಗಿ ಕಿತ್ತು ಹಾಕುತ್ತೇನೆ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಪೇತ್ರನಿಗೆ ಯೇಸು ಕಾಲನ್ನು ತೊಳೆಯುತ್ತಾರೆ. ಪೇತ್ರ ಹೇಳ್ತಾರೆ, ನನ್ನ ಕಾಲನ್ನು ತೊಳೆಯಬೇಡಿ ಗುರುವೇ. ಅದು ಯೇಸು ಹೇಳ್ತಾರೆ, ನಾನು ತೊಳೆಯದ ಹೊರತು ನೀನು ಶುದ್ಧನಾಗಲಾರೆ, ನೀನು ಪವಿತ್ರನಾಗಲಾರೆ. ದೇವರು ನಮ್ಮನ್ನು ಕರೆದಿರುವುದು ಪರಿಶುದ್ಧ ನಡತೆಗೆ. ಯೇಸು ನಮ್ಮನ್ನು ಪವಿತ್ರಗೊಳಿಸಲು ಸಿದ್ಧರಾಗಿದ್ದಾರೆ.
ಆದ್ದರಿಂದ ತೀರ್ಮಾನ ನಾನು ಮತ್ತು ನೀವು ಕೈಗೊಳ್ಳಬೇಕಾಗಿದೆ. ಪರಿಶುದ್ಧಗೊಳಿಸಲು ನಮ್ಮ ಪ್ರಭು ದೇವರು ತನ್ನ ರಕ್ತವನ್ನು ಸುರಿಸಿ ಪೇತ್ರನ ಕಾಲುಗಳನ್ನು ಶುದ್ಧೀಕರಿಸಿ ತನ್ನ ಜಲದಿಂದಲೂ ರಕ್ತದಿಂದಲೂ ಶುದ್ಧೀಕರಿಸಲು ಯೇಸು ನಮಗಾಗಿ ಕಾದಿದ್ದಾರೆ. ಅವರು ಶುದ್ಧಗೊಳಿಸಿದರೆ ನಾವು ಶುದ್ಧರಾಗುತ್ತೇವೆ. ನಮ್ಮ ನಿರ್ಮಲೋದಕವನ್ನು ಚಿಮುಕಿಸಿ ನನ್ನ ಪರಿಶುದ್ಧ ರಕ್ತದಿಂದ ತೊಳೆಯಲು ದೇವರ ಕರುಣೆಗಾಗಿ ಬೇಡಿಕೊಳ್ಳೋಣ. ದೇವರ ಕೃಪೆಗಾಗಿ ಬೇಡಿಕೊಳ್ಳೋಣ. ಪವಿತ್ರಾತ್ಮರೇ, ನಮಗೆ ಪಶ್ಚಾತ್ತಾಪದ ಹೃದಯವನ್ನು ಕರುಣಿಸಿಕೊಡಿ. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಲು ಕೃಪೆ ನೀಡಿ ಸಹಾಯ ಮಾಡಿರಿ. ಪವಿತ್ರಾತ್ಮರೇ, ಬನ್ನಿರಿ, ನಮಗೆ ಶಕ್ತಿ ನೀಡಿರಿ. ನಾವು ದುರ್ಬಲರಾಗಿದ್ದೇವೆ, ಭಯ ನಮ್ಮನ್ನು ಆವರಿಸಿಕೊಂಡಿದೆ. ನಮ್ಮ ಮನಸ್ಸು ಬೇರೊಂದು ವಿಷಯದಲ್ಲಿ ತಲ್ಲೀನರಾಗಿದೆ. ಅನೇಕ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ನನ್ನ ಮನ ಪರಿವರ್ತನೆಗಾಗಿ ಅಡಚಣೆಗಳಿದೆ. ಪವಿತ್ರಾತ್ಮರೇ, ಸಹಾಯ ಮಾಡಿರಿ, ಕೃಪೆ ನೀಡಿರಿ ಎಂದು ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ಬನ್ನಿರಿ, ಪಾಪದ ಅರಿವನ್ನು ಹುಟ್ಟಿಸುವ ನ್ಯಾಯ ತೀರ್ಪಿನ ಬಗ್ಗೆ, ಅಂತಿಮ ತೀರ್ಪಿನ ಬಗ್ಗೆ, ಪಾಪದ ಕುರಿತಾಗಿ ನಮಗೆ ತಿಳುವಳಿಕೆ ವಿಶ್ವಾಸವು ಇತರಿಗೂ ಸುತರಿಗೂ ಇವರಿಂದೋರಾಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರ ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ಈ ದಿನ ಸಂಸ್ಕಾರದಲ್ಲಿ ನಿಮ್ಮನ್ನು ಆರಾಧಿಸಲು ನಾವು ಒಂದು ದಿನ ಸ್ವರ್ಗದಲ್ಲಿ ನಿಮ್ಮನ್ನು ಕಾಣುವ ಭಾಗ್ಯವನ್ನು ಕರುಣಿಸಿರಿ. ಈ ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ಬೇಡುತ್ತೇವೆ. ಜೀವವು ಸರ್ವಸ್ವವು ಸಮರ್ಪಿಸುತ್ತಾ ನಮಿಸುವೆ. ಜೀವವು ಸರ್ವಸ್ವವು ಸಮರ್ಪಿಸುತ್ತಾ ನಮಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.